ಕೇವಲ ಮಹಾಭಾರತ ಕೃಷ್ಣನಿಂದಲ್ಲ, ಅನೇಕ ಅಲೆಕ್ಸಾಂಡರ್ನಿಂದ, ಹುಮಾಯೂನ್ನಿಂದ, ಅಕ್ಬರದಿಂದ ಅನೇಕ ಘಟನೆಗಳು ಬರುವ ಮಹಿಳೆಯರ ರಕ್ಷಣೆ ಮಾಡಿದ್ರು. ಯಾಕಾಗಿ ಕೇವಲ ರಾಖಿ ಕಟ್ಟಿದರೆ ಸಾಕು, ಏನಂತಾರೆ, ಇವಳು ನಮ್ಮ ಸೋದರಿ, ಇವಳು ನಮ್ಮ ತಂಗಿ, ಆ ತಂಗಿ ರಕ್ಷಣೆ ಮಾಡೋದೇ ನನ್ನ ಧರ್ಮ ಅಂತೇಳಿ ಅನೇಕ ರಾಜರು ಕೂಡ ಅನೇಕ ಮಹಿಳೆಯರನ್ನ ರಕ್ಷಣೆ ಮಾಡಿದ ಘಟನೆಗಳನ್ನ ನಾವು ಇಂಡಿಯಾದಲ್ಲಿ ನೋಡ್ತೇವೆ. ಹಾಗೆ ಭಗವಾನ್ ಶ್ರೀಕೃಷ್ಣ ಈ ರಕ್ಷಾಬಂಧನದ ಹಬ್ಬದ ಹಿನ್ನೆಲೆ ಏನು ಅಂತಂದ್ರೆ, ಮಹಾಭಾರತದಲ್ಲಿ ನಡೆದಿರುವಂತಹ ಕೆಲವು ಘಟನೆಗಳನ್ನ ನಾವು ತಿಳ್ಕೊಬೇಕಾಗ್ತದೆ. ಮಹಾಭಾರತದಲ್ಲಿ ಶಿಶುಪಾಲ ಅಂತೇಳಿ ಒಬ್ಬ ಅಜ್ಞಾನಿ ಇದ್ದ. ಅಂದ್ರೆ ಅವನಿಗೆ ಹುಟ್ಟಿದೆ ಹಾಗೆ. ಭಗವಾನ್ ಶ್ರೀಕೃಷ್ಣನಿಗೆ ಇಲ್ಲಿಂದ ಆರಂಭ ಹೋಗ್ತದೆ ರಕ್ಷಾಬಂಧನ. ಶಿಶುಪಾಲ ಏನಾಗಿದ್ದ ಅಂದ್ರೆ, ಹುಟ್ಟುವಾಗ ಶಿಶುಪಾಲ ಯಾರು ಅಲ್ಲ, ಶ್ರೀಕೃಷ್ಣನ ಸೋದರತೆಯ ಮಗನೇ, ಬೇರೆ ಅಲ್ಲ. ಅವ ಹುಟ್ಟ ನಕ್ಷತ್ರ ಮೇಲೆ ಹಾಗೆ ಹುಟ್ಟಿದ ಶಿಶುಪಾಲ. ಕೆಲವರು ಹುಟ್ಟದ ಹಾಗೆ, ಅವ್ರಿಗೆ ಎಷ್ಟು ಹೇಳಿದ್ರು ಉಪಯೋಗ ಇಲ್ಲ. ಶಾಂಡ್ರು ಕೂಡ ಹೇಳಿದ್ದಾರೆ, ಬೇವಿನ ವೇದವನ್ನ ಬಿತ್ತಿ ವೇದದ ಫಲನೇ ಆಗ್ತದೆ ವಿನ ಮಾವಿನ ಫಲ ಸಿಗಲ್ಲ. ಕೆಲವರು ಹುಟ್ಟಿ ಕೂಡ ಉಳತನ ಹೋಗಲ್ಲ ಅಂತ ಹೇಳ್ತಾರೆ, ಏನ್ ಮಾಡಕ್ಕಾಗಲ್ಲ ಅನ್ವೇಲೆ. ಹಾಗೆ ಏನಾಗಿತ್ತು ಅಂದ್ರೆ, ಶಿಶುಪಾಲ ಏನಾಗಿದ್ದ ಅಂದ್ರೆ ಒಬ್ಬ ಅಜ್ಞಾನಿಯಾಗಿದ್ದ, ಅಹಂಕಾರಿಯಾಗಿದ್ದ, ದುಷ್ಟನಾಗಿದ್ದ. ಯಾವಾಗ ಶಿಶುಪಾಲ ಅವನಿಗೆ ಯಾರು ಒಳ್ಳೆಯದನ್ನೇ ಬಯಸ್ತಿರ್ಲಿಲ್ಲ. ಅಡಿಗೆ ಅವನ ಜೀವನದಲ್ಲಿ ಎಲ್ಲರನ್ನ ಕೆಟ್ಟದನ್ನು ಬಯಸೋದು, ಇಡೀ ತನ್ನ ಜೀವನದಲ್ಲಿ ಎಲ್ಲರಿಗೂ ಕೆಟ್ಟದನ್ನ ಮಾಡುವುದು, ಒಟ್ಟಿನಲ್ಲಿ ಅಧರ್ಮದಿಂದ ನಡೆಯುವುದು ಅವನ ಉದ್ದೇಶವಾಗಿತ್ತು. ಆಗ ಹುಟ್ಟುವಾಗೆ ಒಂದು ಘಟನೆ ಬರ್ತದೆ. ಹುಟ್ಟುವಾಗಲೇ ಕೃಷ್ಣ ಸೋದರತಿ ಈ ಮಗು ಹುಟ್ಟುತ್ತದೆ. ಆ ಮಗು ಹುಟ್ಟುವಾಗ 4 ಕೈಗಳು, 3 ಕಣ್ಣುಗಳು, ಮುಖವನ್ನು ವಿಚಿತ್ರ ಇಂಥ ಮಗು ಇವ ಶಿಶುಪಾಲ ಹುಟ್ಟುವಾಗಲೇ ಅವಸುಕನ ಅಂತ ಹೇಳಿ ಕರಿತೀವಲ್ಲ, ಅವಸುಕನ ಹಿಂಗೆ. ಆಗ ಒಂದು ಆ ಸಂದರ್ಭ ಘಟನೆ ಬರ್ತದೆ ಅಂತಂದ್ರೆ, ಈ ಮಗು ಹೇಗೆ ಮಾಡೋದು, ಹೇಗೆ ಮತ್ತೆ ತನ್ನ ಮೂಲ ರೂಪಕ್ಕೆ ಬರ್ತದೆ, ಸುಂದರ ಆಗ್ತದೆ ಅಂತ ಹೇಳಿ ತಾಯಿ ಬಹಳ ಚಿಂತೆ ಇರ್ತದೆ. ಆಗ ಅವೊಂದು ವಾಣಿ ಆಗ್ತದೆ ಅಂದ್ರೆ, ಈ ಮಗುವನ್ನ ಯಾರು ಎತ್ಕೊಂಡು ಶುದ್ಧ ಮಾಡ್ತಾರೋ ಆ ಮಗುವಿನಿಂದಲೇ ಈ ಮಗು ಬಲಿ ಆಗ್ತದೆ ಅಂತ. ಆಗ ಭಗವಾನ್ ಕೃಷ್ಣ ಸೋದರತಿನ ಮನೆಗೆ ಹೋಗ್ತಾನೆ. ಹೋಗುವ ನೋಡಿದಾಗ ಆ ಮಗು ಇದ್ದಾಗ ಎತ್ಕೊಂಡು ಆಟ ಆಡ್ತಾ ಇರ್ತಾನೆ. ಆಟ ಆಡುವಾಗ ಮಗು ಆ 4 ಕೈಗಳು ಹೋಗಿ 2 ಕೈಗಳು ಆಗ್ತವೆ, 3 ಕಣ್ಣುಗಳು ಹೋಗಿ ಎಲ್ಲ ಮಗು ಸುಂದರ ಆಗ್ತದೆ. ಆಗ ಅವ ಸೋದರತೆಗೆ ಚಿಂತೆ ಆಗ್ತದೆ ಅಂದ್ರೆ, ಸ್ವತಃ ನಮ್ಮ ಕೃಷ್ಣನಿಂದಲೇ ನನ್ನ ಮಗನ ಕೊಲೆ ಹೇಗ್ ಮಾಡೋದು ಅಂತೇಳಿ ಕೃಷ್ಣನನ್ನ ಬೇಡ್ಕೊಳ್ತಾಳೆ. ಏನಂತಂದ್ರೆ, ಪ್ರಭು ನೀನು ಸದಳೆ ಇದ್ದಿ, ಆದ್ರೆ ಈ ಮಗುನನ್ನ ಕೊಲೆ ಮಾಡಬಾರ್ದು ಇವನಿಗೆ. ಆಗ ಕೃಷ್ಣನಿಗೆ ಒಂದು ವಾದ ಮಾಡ್ತಾಳೆ, ವಾಗ್ದಾನ ಮಾಡ್ಕೊತಾನೆ. ಕೃಷ್ಣ ಏನಾಗ್ತಾನೆ, ಅತ್ತೆ ನಿನ್ನ ಮಗ 100 ತಪ್ಪು ಮಾಡುವವರಿಗೆ ಅವನಿಗೆ ಕ್ಷಮೆ ಮಾಡ್ತಾ ಇರ್ತೀನಿ, 100 ತಪ್ಪು ಮಾಡಲಿ ಕ್ಷಮೆ, ಆದರೆ 101 ತಪ್ಪು ಮಾಡುವಂದ್ರೆ ನಿನ್ನ ಮಗನಿಗೆ ಶಿಕ್ಷೆ ಆಗ್ತದೆ. ಅದಕ್ಕೆ ನೀ ಏನ್ ಮಾಡೋ ತಾಯಿ, ಆ ಮಗುವನ್ನ ಏನ್ ಮಾಡು, ಸಂಸ್ಕಾರ ಕೊಡು, ಆ ಮಗನಿಗೆ ಸಂಸ್ಕೃತಿ ಕೊಡು. ಇಲ್ಲ ಅಂದ್ರೆ 100 ತಪ್ಪು ಮಾಡಿದರೆ ಅವನು ತನ್ನ ಪ್ರಾಣವನ್ನು ಕಳ್ಕೊತಾನೆ. ಹಾಗಾಗಿ ಇದು ವಚನ ನಾನು ಕೊಡ್ತೀನಿ ಅಂತ ಹೇಳಿ ಭಗವಾನ್ ಶ್ರೀ ಕೃಷ್ಣ ತಮ್ಮ ಸೋದರತಿಗೆ ಆ ಘಟನೆಯನ್ನು ಕೊಡ್ತಾನೆ. ಹೀಗೆ ಕೊಡುವಾಗ ಒಂದು ದಿವಸ ಧರ್ಮರಾಜ ಮಹಾಭಾರತ ಕಾಲದಲ್ಲಿ ಎಲ್ಲಾ ಯಜ್ಞಗಳನ್ನು ಮಾಡ್ತಾನೆ, ಎಲ್ಲಾ ಅರಸರನ್ನ ಕರೆಸ್ತಾನೆ, ಎಲ್ಲಾ ಪಂಡಿತರನ್ನ ಕರೆಸ್ತಾನೆ, ಅನೇಕ ಎಲ್ಲರನ್ನ ವಿದ್ವಾಂಸರನ್ನ ಎಲ್ಲರನ್ನ ಕರೆಸಿ, ಹೇಗೆ ನಾವು ಮನೆ ಪೂಜೆಯಲ್ಲಿ ಅಥವಾ ಯಾವುದೋ ಕಾರ್ಯಕ್ರಮದಲ್ಲಿ ಮದುವೆಯಲ್ಲಿ ಎಲ್ಲರನ್ನ ಕರೆಸ್ತೀವಿ ನಮ್ಮ ಬಂಧು ಬಳಗದವನ್ನ. ಹಾಗೆ ಎಲ್ಲರೂ ಕರೆಸಿದ ಮಧ್ಯದಲ್ಲಿ ಕೃಷ್ಣನನ್ನ ಎಲ್ಲರೂ ಗೌರವಿಸ್ತಾರೆ, ನಮಸ್ಕಾರ ಮಾಡ್ತಾರೆ ಎಲ್ಲರನ್ನ. ಯಾಕಂದ್ರೆ ಸಾಕ್ಷಾತ್ ಕೃಷ್ಣನ ರೂಪ. ಆದ್ರೆ ಇಲ್ಲಿ ಸಹನಾಗಲ್ಲ. ನೀವು ನೋಡ್ರಿ ಬಹಳ ಜನರಿಗೆ, ಬಹಳ ಜನ ಮೇಲೆ ಹೋಗ್ತಾ ಇದ್ದಾಗ ಒಬ್ಬರಿಗೆ ಹೊಟ್ಟೆಗೆ ಬರ್ತದೆ. ನಮ್ಮ ಊರಲ್ಲಿ ನಮ್ಮ ಮನೆ ಇದೆ, ಒಬ್ರು ನಾನು ಬಾಲ್ಯದಲ್ಲಿರುವಾಗ ನನಗೆ ಬರ್ತದೆ, ಒಬ್ಬ ಒಳ್ಳೆ ಟ್ರ್ಯಾಕ್ಟರ್ ತಂದಿಲ್ಲ ನಮ್ಮ ಕ್ಲಾಸ್ಮೇಟ್ ಒಬ್ಬ ಸರ್. ಆ ಟ್ರ್ಯಾಕ್ಟರ್ ತಂದಾಗ ರಾತ್ರಿ ಅದು ಟ್ರ್ಯಾಕ್ಟರ್ ಪಟ್ಟಿ ಕಟ್ಬೇಡಿ ಸುಮ್ಮನೆ, ಇಂಥವ್ರು ಇರ್ತಾರೆ. ನಾನು ಒಬ್ಬ ಒಳ್ಳೆ ಮಾತ್ರ ಅವ್ರಿಗೆ ಸಂಬಂಧ ಇರಲ್ಲ, ಆದ್ರೆ ಒಬ್ಬ ಒಳ್ಳೆ ಅಲ್ಲ ನನ್ನ ಹೊಟ್ಟೆಗೆ ಬರ್ತಾರೆ, ಹೊಟ್ಟೆಗೆ. ಅದಕ್ಕೆ ಸಣ್ಣ ಹೇಳ್ತಾರೆ, ಎಲ್ಲ ಕೆಚ್ಚು ಎಲ್ಲಿಗೆ ಸುಡಬಹುದಯ್ಯ. ನಾವು ಇನ್ನೊಬ್ಬರ ಬಗ್ಗೆ ಕೆಟ್ಟದ ಬಯಸ ನಮಗೆ ಕೆಟ್ಟದಾಗ್ತದೆ, ಭಸ್ಮ ಸುರಿದಾಗ. ಅದಕ್ಕೆ ಆದಷ್ಟು ಮಟ್ಟಿಗೆ ನಮ್ಮ ಜ್ಞಾನ ಪಟ್ಟದ ಇನ್ನೊಬ್ಬರ ಬಗ್ಗೆ ಒಳ್ಳೆಯದನ್ನೇ ಮಾಡ್ಬೇಕು, ನಾ ಕೆಟ್ಟದನ್ನ ಮಾಡಬಾರ್ದು. ಆದರೆ ಈಗ ಶಿಶುಪಾಲ ಏನಾಗಿದೆ ಅಂದ್ರೆ, ಒಟ್ಟು ಒಳ್ಳೆಯದನ್ನು ಕಂಡ್ರೆ ಅವನೇ ಆಗ್ತಿರ್ಲಿಲ್ಲ. ಆಗ ಧರ್ಮದ ಸಭೆಯಲ್ಲಿ ಯಜ್ಞಗಳು ಮುಗಿತದೆ,
ಗುರು ಹಿರಿಯರೆಲ್ಲರೂ ಇರ್ತಾರೆ. ಅವಾಗ ಕೃಷ್ಣನನ್ನ ಒಂದು ದೊಡ್ಡ ಶಿವಾಸನ ಮೇಲೆ ಕೂರಿಸಬೇಕಾದ್ರೆ ಎಲ್ಲ ಸಭೆಯನ್ನ ನಿರ್ಧಾರ ಆಗ್ತದೆ. ಕೃಷ್ಣನಿಗೆ ಮೊದಲು ಗೌರವಿಸಬೇಕು, ಪೂಜಿಸಬೇಕು ಯಜ್ಞ ನಂತರ. ಆವಾಗ ಎಲ್ಲರೂ ರೆಡಿಯಾಗಿರ್ತಾರೆ. ಭೀಷ್ಮ ಅಂತವರು ಅನೇಕ ಜನ ಗುರು ಹಿರಿಯರು ಎಲ್ಲರೂ. ಆಗ ಇಲ್ಲಿ ಸಹನ ಆಗಲ್ಲ. ಅಂತ ಒಂದು ಸಭೆಯಲ್ಲಿ ಬಂದು ನಿಂತು ಏನ್ ಮಾಡ್ತಾನೆ, ಕೃಷ್ಣನಿಗೆ ಅಶಬ್ದಗಳಿಂದ ಬೈತಾ ಇರ್ತಾನೆ. ಒಂದು ಬೈತಾನೆ, ಎರಡು ಬೈತಾನೆ, ಎಲ್ಲ ಗುರು ಹಿರಿಯರು ಎದ್ದಿರ್ತಾರೆ. ಕ್ರೋಧ ಬರ್ತದೆ. ಇಂಥ ಯಾಕೆ ದುಷ್ಟನನ್ನ ಕರೆಸಿದೆ ಅಂತ ಎಲ್ಲ ಚರ್ಚೆ ಆಗ್ತಾ ಇರ್ತದೆ. ಹ್ಯಾಂಗ್ ಮಾಡ್ತಾವ ಕೆಲವು ಬೈಲಕ್ ಹಂಗ ಈಗ ಬರ್ತಾವ. ನಾವು ಬಹಳಷ್ಟು ಕಾರ್ಯಕ್ರಮ ನೋಡ್ತೇವೆ. ಅವು ಬರ್ತಾನೆ ಹಂಗಿವ ಶಿಶುಪಾಲ ಏನ್ ಮಾಡ್ದ ಅಂದ್ರೆ ಆ ಧರ್ಮದ ಸಭೆಯಲ್ಲಿ ಕೃಷ್ಣನನ್ನ ಅಶಬ್ದಗಳಿಂದ ಬೈತಾ ಇದ್ದ. ಒಂದಾಯ್ತು, ಎರಡಾಯ್ತು, ನಾಲ್ಕಾಯ್ತು, ಹತ್ತಾಯ್ತು. ಆಗ ಎಲ್ಲರೂ ಎದ್ದಿರ್ತಾರೆ. ಕ್ರೋಧ ಬರ್ತದೆ. ಭೀಮ, ಅರ್ಜುನ ಎಲ್ಲರೂ ಕೃಷ್ಣನನ್ನ ಬೈದರೆಲ್ಲರೂ ಕ್ರೋಧದಿಂದ ಕೃಷ್ಣ ಅಂತಾನೆ ನಿಲ್ಲು, ಅವ್ರಿಗೇನ್ ಮಾಡಬೇಡ ಅಂತೇಳಿ 70 80 90 ಕೃಷ್ಣನಿಗೆ ಎಲ್ಲರೂ ನೆನ್ಪು ಬರ್ತಾರೆ. ಇದು ಕೂಡ ರೆಡಿ ಆಗೋದು, ಬಾಯಿ ಕೂಡ ಸಿಟ್ಟು ಮಾಡೋದು. ಹೀಗೆ ಕೃಷ್ಣ ಅಂದ್ರೆ ಹಾಗೆ ಸತ್ಯ ಬದಲಾಗ್ತದೆ. ಅದು ಬಲ್ಲವರಿಗೆ ಬೆಲ್ಲ ತಿನ್ನೋರಿಗೆ ಗೊತ್ತಾಗ್ತದೆ ಬೆಲ್ಲದ ರುಚಿ. ಹಾಗೆ 90 95 ಎಲ್ಲರೂ ಎದ್ದಿರ್ತಾನೆ. ಆಗ ಕೃಷ್ಣ ಎಲ್ಲರೂ ಶಾಂತ. ಆಗ 99 ವಾದಿ ಕೊಡ್ತಾನೆ. ಶಿಶುಪಾಲ ನೀನು ಸೆಲವನ್ಕೋ, ಇನ್ನೂ ವಾರ್ನಿಂಗ್ ಇದೆ, ಲಾಸ್ಟ್ ವಾರ್ನಿಂಗ್ ಇದೆ. ನಿನ್ನ ತಪ್ಪು, ನಿನ್ನ ಅಜ್ಞಾನವನ್ನು ಬಿಟ್ಬಿಡು, ನಿನ್ನ ಅಧರ್ಮದಿಂದ ಮಾಡ್ತಾ ಇದ್ದ ಕೆಲಸ ಅಂದ್ರೂ ಕೇಳೋದಿಲ್ಲ ಶಿಶುಪಾಲ. ಮತ್ತೆ ಏನ್ ಮಾಡ್ತಾರೆ, 100 ಆಗ್ತದೆ. 100 ಆದ ನಂತರ ಶ್ರೀಕೃಷ್ಣ ಏನ್ ಮಾಡ್ತಾರೆ, ಸುದರ್ಶನ ಚಕ್ರ ಅದು ವಿಷ್ಣು ಮೇಲೆ ಮಾತ್ರ ಇರ್ತದೆ ಭೂಮಿ ಮೇಲೆ. ಅದು ಅಂತಿಮದು ಚಕ್ರ, ಅದು ಬಿಟ್ಟರೆ ಯಾರು ಇರಲ್ಲ ಭೂಮಿ ಮೇಲೆ. ಆಗ ಕೃಷ್ಣನಿಗೆ ಸುದರ್ಶನ ಚಕ್ರವನ್ನು ಬಿಡ್ತಾನೆ. ಸುದರ್ಶನ ಚಕ್ರ ಬಿಟ್ಟಾಗ ಶಿಶುಪಾಲನ ಕುತ್ತಿಗೆ ಏನಾಗ್ತದೆ, ಶಿರಛೇದ ಆಗ್ತದೆ. ಕುತ್ತಿಗೆಯನ್ನು ಹಾರು ಹೋಗ್ಬಿಡ್ತದೆ. ಆಗ ಹಾರು ಹೋಗ್ಬೇಕಾಗ ಆ ಸಂದರ್ಭದಲ್ಲಿ ಏನಾಗ್ತದೆ, ಕೃಷ್ಣನ ಬೆರಳಿನಿಂದ ಚಕ್ರ, ಸುದರ್ಶನ ಚಕ್ರ ಏನಾಗ್ತಿತ್ತಲ್ಲ, ಅದು ಚಕ್ರವನ್ನ ಅಕ್ರೋಧದಿಂದ ಕೃಷ್ಣ ಹೋದಾಗ ಆ ಬೆರಳನ್ನ ಕೃಷ್ಣನಿಗೆ ಏನಾಗ್ತದೆ, ರಕ್ತ ಬರ್ತಾ ಇರ್ತದೆ. ಕೃಷ್ಣನಿಗೆ ಏನಾಗ್ತದೆ, ಚಕ್ರವನ್ನು ಬಿಟ್ಟಾಗ ಕೃಷ್ಣನ ಬೆರಳಿಗೆ ರಕ್ತ ಬರ್ತಾ ಇರ್ತದೆ. ಆ ರಕ್ತದಲ್ಲಿ ಬಂದಾಗ ಇಡೀ ಸಭೆಯಲ್ಲಿ ಎಲ್ಲರೂ ನೋಡ್ತಾ ಇರ್ತಾರೆ. ಯಾರು ಪಟ್ನೆ ಬಂದು ಆ ಬೆರಳಿಗೆ ದಾರವನ್ನು ಕಟ್ಟಲ್ಲ. ಆ ಬೆರಳಿಗೆ ಯಾವುದೊಂದು ಅರಿವು ಕಟ್ಟಬೇಕಲ್ಲ, ಯಾರು ಕಟ್ಟಲ್ಲ. ಆಗ ತಕ್ಷಣ ಬಂದು ದ್ರೌಪದಿ ಏನ್ ಮಾಡ್ತಾಳೆ, ಕೃಷ್ಣನ ಬೆರಳಿಗೆ ಬಂದು ಬಟ್ಟೆಯನ್ನು ಕಟ್ತಾಳೆ. ಬಟ್ಟೆಯನ್ನು ತನ್ನ ಸೀರೆಯನ್ನು ಹರಿದು ಏನ್ ಮಾಡ್ತಾಳೆ ಅಂದ್ರೆ ಆ ರಕ್ತ ಬರುವಂತ ಕೃಷ್ಣನ ಬೆರಳಿಗೆ ಬಟ್ಟೆಯನ್ನು ಕಟ್ತಾಳೆ. ಆ ಬಟ್ಟೆಯನ್ನು ಕಟ್ಟಿದಾಗ ರಕ್ತ ನಿಲ್ಲುತ್ತದೆ. ಆಗ ಕೃಷ್ಣನಿಗೆ ಬಹಳ ಸಂತೋಷ ಆಗ್ತದೆ. ಅಮ್ಮ, ನೀನು ನನ್ನ ಸೋದರಿ ಇದ್ದಾಗೆ, ನನ್ನ ಬೆರಳನ್ನ ರಕ್ತ ಬರುತ್ತಿರುವಾಗ ನಿನ್ನ ಸೀರೆಯನ್ನ ಲೆಕ್ಕಿಸದೆ ಸೀರೆಯನ್ನು ಹರಿದು ನನ್ನ ಬೆರಳಿಗೆ ಕಟ್ಟಿದಲ್ಲ, ಇಂದಿನಿಂದ ನನ್ನ ಏನಾಗಿದೆ, ನನ್ನ ಸೋದರಿಯಾಗಿದೆ ಅಂತ. ನನ್ನ ತಂಗಿ ಇದ್ದೀನಿ ನಿನಗೆ ಗೊತ್ತಿಲ್ಲ. ಅದಕ್ಕೆ ನೀನ್ ಹೆಂಗ ನನ್ನ ಬೆರಳನ್ನ ರಕ್ಷಣೆ ಮಾಡಿದೋ ಹಾಗೆ ಇಡೀ ಜೀವನದಲ್ಲಿ ನಿನಗೆ ಕಷ್ಟ ಬಂದಾಗ ಕ್ಷಣಕ್ಕೂ ನಿನ್ನ ರಕ್ಷಕನಾಗಿ ನಿನ್ನ ರಕ್ಷಣೆ ಮಾಡುವುದೇ ನನ್ನ ಧರ್ಮ. ಹಾಗಾಗಿ ಅಮ್ಮ, ನಿನಗೆ ಇವತ್ತಿನ ಏನಾದ್ರು ಆಶೀರ್ವಾದ ಮಾಡ್ತಾನೆ ಕೃಷ್ಣ. ಆಶೀರ್ವಾದ ಮಾಡಿದ ಏನು ಬಟ್ಟೆ ಸಂಕೇತ ಅದಲ್ಲ, ನೂಲಿನ ಸಂಕೇತ ಅದಲ್ಲ, ಅದು ಏನಾಯ್ತು ಅಂದ್ರೆ ಮುಂದೆ ನೂಲ ಹುಣ್ಣಿಮೆ ಅಂತ ಕರೀತಾರೆ, ರಕ್ಷಾಬಂಧನ ಅಂತ ಕರೀತಾರೆ, ರಾಖಿ ಪೂರ್ಣಿಮಾ ಅಂತ ಕೂಡ ಕರೀತಾರೆ. ಈ ಹಬ್ಬದ ಹಿನ್ನೆಲೆ ಮುಂದೇನಾಗ್ತದೆ, ಆ ದ್ರೌಪದಿಗೆ ಎಲ್ಲ ಗೊತ್ತಿದೆ. ದ್ರೌಪದಿ ಏನಾಗ್ತದೆ ಅಂದ್ರೆ ಎಲ್ಲರೂ ಇರ್ತಾರೆ. ಪಗಡಿ ಆಟದಲ್ಲಿ ದ್ರೌಪದಿಯನ್ನೇ ದುಶ್ಯಾಸನ ಸಾಮೂಹಿಕವಾಗಿ ದ್ರೌಪದಿಗೆ ಏನ್ ಮಾಡ್ತದೆ ಗೊತ್ತಿಲ್ಲ. ನಿಮ್ಗೆಲ್ಲ ಗೊತ್ತಿದೆ, ರಾಮಾಯಣದಲ್ಲಿ ಮಹಾಭಾರತದಲ್ಲಿ ಕೊಟ್ಟಂದ್ರೆ ಎಲ್ಲರೂ ಹೋದಾಗ ಪಗಡಿ ಆಟದಲ್ಲಿ ಸೋತು ಹೋಗ್ತಾರೆ ಪಾಂಡವರು. ಈ ದ್ರೌಪದಿಯನ್ನ ನಡು ಸಭೆಯಲ್ಲಿ ದುಶ್ಯಾಸನ ಏನ್ ಮಾಡ್ತಾನೆ ಅಂದ್ರೆ ಸೀರೆಯನ್ನ ಹೇಳ್ತಾ ಇರ್ತಾನೆ. ಸೀರೆಯನ್ನು ಹೇಳುವಾಗ ಆಗ ಎಲ್ಲ ಕೊಟ್ಟಂತವರೆಲ್ಲರೂ ದ್ರೋಣರೆಲ್ಲರೂ ಗುರುಗಳು, ಹಿರಿಯರು, ಪಂಡಿತರು, ರಾಜರೆಲ್ಲರೂ ಖಂಡಿತ ಕೂಡರಾಗ್ತಾರೆ. ಕಣ್ಣಿವೆ ಅದು ಕೂಡರಾಗ್ತಾರೆ. ಆಗ ಅಂತಾರೆ, ಇಂಥ ಜನ ಬೇಕಾ, ಇಂಥ ರಾಜರು ಬೇಕಾ, ಇಂಥ ಜನರು ಬೇಕಾ, ಇಂಥ ಪುರುಷರು ಬೇಕಾ ಭೂಮಿಯಲ್ಲಿ ಅಮ್ಮ. ಆಗ ದ್ರೌಪದಿಗೆ ಬಹಳ ನೋವಾಗ್ತದೆ. ನೋವಾದಾಗ ಕೊನೆಗೆ ಒಂದೇ ಅಸ್ತ್ರ ಇರ್ತದೆ, ಕಷ್ಟ ಬಂದಾಗ ಒಬ್ಬನೇ ಒಂದೇ ಅಸ್ತ್ರ ಇರ್ತದೆ. ಆಗ ಕೃಷ್ಣ ಅಲ್ಲಿವರೆಗೂ ನೋಡ್ಕೊತಾನೆ ಏನ್ ಮಾಡ್ತಾರೆ ಅಮ್ಮ ನೋಡೋಣ. ಆ ಕೊನೆಗೆ ಸೀರೆಯನ್ನ ಕೊನೆ ಭಾಗದಲ್ಲಿ ಬಂದಾಗ ಆವಾಗ ಏನ್ ಮಾಡ್ತಾರೆ ಅಂದ್ರೆ ನೋವಾದಾಗ ಅಮ್ಮ ಅಂತೇವೆ, ನೋವಾದಾಗ ದೇವರೇ ಅಂತೇವೆ.
ಪ್ರತ್ಯಕ್ಷನಾಗ್ತಾನೆ. ಆಗ ನಿನ್ನ ಸೀರೆ ಎಳೆಯುವಂತ ದುಶ್ಯಾಸನಿಗೆ ಪಾಠವನ್ನು ಕಲಿಸಬೇಕಾಗಿ ಆಗ ಹೇಳುವಂತ ಭಗವಾನ್ ಕೃಷ್ಣ ಎಷ್ಟೇ ಆದರೂ ಅಷ್ಟು ಸೀರೆ ಬಿಡ್ತಾ ಇರ್ತಾನೆ. ಅಮ್ಮ ನಿನ್ನ ರಕ್ಷಕನಾಗಿ ನಾನು ಕೆಲಸವನ್ನು ಮಾಡ್ತೇನೆ. ಆಗ ವಚನ ಕೊಟ್ಟಿದ್ದ ಏನಂತಂದ್ರೆ ನಿನ್ನ ಎಷ್ಟಕ್ಕೆ ನೂಲವಿಲ್ಲ ಅದು 100 ಪಟ್ಟು ನೀನು ನಾನು ರಕ್ಷಕನಾಗಿದ್ದೇನೆ, ನಾನು ರಕ್ಷಣೆ ಮಾಡ್ತಾಳೆ ತಾಯಿ ಅಂತೇಳಿ ದ್ರೌಪದಿಗೆ ಏನ್ ಮಾಡ್ತಾಳೆ, ರಕ್ಷಣೆಯನ್ನು ಕೊಡ್ತಾನೆ ಭಗವಾನ್ ಕೃಷ್ಣ. ಅದಕ್ಕೆ ಹೇಳಿದ್ದೇನೆ, ಅಂದಿನಿಂದ ರಾಖಿ ಪೂರ್ಣಿಮಾ, ರಾಖಿ ಹಬ್ಬ ಅಂತೇಳಿ ಮಹಾಭಾರತದ ಹಿನ್ನೆಲೆಯಿಂದ ಇಲ್ಲಿವರೆಗೆ ನಾವು ಕೊಂಡು ಬರ್ತಾ ಇದ್ದೀವಿ. ಹಾಗಾಗಿ ಇವತ್ತು ನಾವು ಅನೇಕ ಮಹಿಳೆಯರ ಮನೆಗೆ ಹೋಗ್ಲಿ, ಹಿರಿಯರು ಹೋಗ್ಲಿ, ಎಲ್ಲ ಘಟನೆಗಳು ನೋಡ್ತೇವೆ. ಅನೇಕ ಹಿಂದಿನ ಕಾಲದಲ್ಲಿ ಯುದ್ಧಕ್ಕೆ ಹೋಗುವಾಗ, ಗಂಡ ಯುದ್ಧಕ್ಕೆ ಹೋಗುವಾಗ ಹೆಂಡತಿ ಆದವ್ರು ಏನ್ ಮಾಡ್ತೀವಿ ಅಂದ್ರೆ ರಕ್ಷೆ ಕವಚ ಮಾಡ್ತಿರ್ತೀವಿ. ರಕ್ಷೆ ಕವಚ ಏನಂತಂದ್ರೆ ನಿನ್ನ ಕೂಕಮೆಲ್ಲ ಹಚ್ಚಿ ನಿನ್ ಒಳ್ಳೇದಾಗ್ಲಿ, ದೇವ್ರಿಗೆ ಒಳ್ಳೇದು ಮಾಡಿದ್ರೆ ಕೈಯಲ್ಲಿ ದಾರವನ್ನು ಕಟ್ಟು ಯುದ್ಧ ಕಳಿಸ್ತೀವಿ ಹಿಂದಿನ ಕಾಲದಲ್ಲೆಲ್ಲ. ಇದು ರಕ್ಷಾಬಂಧನದ ಒಂದು ಕತೆ. ರಕ್ಷಾಬಂಧನ ಅಂದ್ರೆ ಹೆಣ್ಣು ಮಕ್ಕಳನ್ನ ರಕ್ಷಣೆ ಮಾಡುವುದು, ಹೆಣ್ಮಕ್ಕಳನ್ನ ಗೌರವಿಸುವುದು, ಹೆಣ್ಮಕ್ಕಳನ್ನ ತಾಯಿಯಂತೆ ತಿಳ್ಕೊಳ್ಳೋದು, ಹೆಣ್ಮಕ್ಳಿಗೆ ಕಷ್ಟ ಬಂದಾಗ ಅವ್ರ ಹಿಂದೆ ನಾವು ಇದ್ದೇವೆ ಎಂಬ ಸಂಕೇತದ ಒಂದು ಹಬ್ಬವೇ ಇವತ್ತು ಯಾವುದಿದೆ ಅಂದ್ರೆ ರಕ್ಷಾಬಂಧನ. ಅಂದ್ರೇನು, ರಕ್ಷಣೆ ನಾವು ಸಿದ್ಧ ಇದ್ದೇವೆ ಪುರುಷರಾದವರು ಎಂಬ ಭಾವನೆ ನಮ್ಮ ಈ ಹಬ್ಬದ ವಿಶೇಷತೆ. ಇದು ಮಹಾಭಾರತ ಮತ್ತು ಶ್ರೀಕೃಷ್ಣನ ಕಾಲದಲ್ಲಿ ಬಂದಂತ ಒಂದು ಹಿನ್ನೆಲೆವಾದಂತ ಘಟನೆ ನಾವು ಸಾಮಾನ್ಯವಾಗಿ ನೋಡುತ್ತೇವೆ. ಹಾಗಾಗಿ ಕೃಷ್ಣ ಅಂದ್ರೆ ಹಾಗೆ ನಿಮ್ಗೆ ಹೇಳ್ತಿಲ್ಲ, ದ್ರೌಪದಿಗೆ ಎಲ್ಲ ಬಿಟ್ಟು ನಂಬಿಕೆ ಎಲ್ಲದ ದೊಡ್ಡದು. ರಕ್ಷಾಬಂಧನ ಅಂದ್ರೆ ಸುಮ್ಮ ಹೋಗಿ ದಾರ ಕಟ್ಟೋದಲ್ಲ, ದಾರದಿಂದ ಇರಬೇಕು ಅಂದ್ರೆ ಪ್ರೀತಿ ಇರಬೇಕು.